ಈಗ ಚುನಾವಣೆ ಸ್ಪರ್ಧೆ ನೂರಕ್ಕೆ ಶಿವಮೊಗ್ಗದ ಲೋಕಸಭಾ ಚುನಾವಣೆ ಬಿಜೆಪಿಯ ಪಾಲಿಗೆ ಬಿಸಿ ತುಪ್ಪವಾಗ್ತಾ ಇದೆ. ಸದ್ಯ ಬಂಡಾಯದ ಕಿಡಿ ಹೊತ್ತಿಕೊಂಡಿರೋದನ್ನ ಬಿಜೆಪಿ ದೊಡ್ಡ ಬಿರುಗಾಳಿಯಲ್ಲಿ ಬೆಂಕಿಯ ಜ್ವಾಲೆಯಾಗೋದಿಕ್ಕೆ ಬಿಟ್ಟು ಬಿಡುತ್ತಾ. ಅದರಲ್ಲೂ ಕೂಡ ಬಿಜೆಪಿಯ ಕಟ್ಟಾಳುವಾಗಿರುವಂತ RSSನ ಕಟ್ಟಾಳುವಾಗಿರುವಂತ ಈಶ್ವರಪ್ಪನವರು ಎಬ್ಬಿಸಿರುವಂತ ಬಂಡಾಯವನ್ನ ಬಿಜೆಪಿ ಶಮನ ಮಾಡುವ ಪ್ರಯತ್ನಗಳೆಲ್ಲ ವಿಫಲವಾಗ್ತಾ ಇವೆ. ಆದರೆ ಬಿಜೆಪಿಯ ಬಳಿ 3 ಬಾಣಗಳಿವೆ. ಅದರಲ್ಲೂ 3ನೇಯದ್ದು ರಾಮ ಬಾಣ. ಇದನ್ನು ಪ್ರಯೋಗಿಸಿದ್ರೆ ಖಂಡಿತ ಈಶ್ವರಪ್ಪ ತಂಡ ಹೊಡಿತಾರೆ, ತಣ್ಣಗಾಗ್ತಾರೆ. ಬಿಜೆಪಿಯ ಬಳಿ ಇರುವಂತಹ 3 ಬಾಣಗಳು ಯಾವುದು? ಈ ಹಿಂದೆ ಬಿಜೆಪಿ ಈಶ್ವರಪ್ಪ ಅವ್ರನ್ನ ಹಲವು ಬಾರಿ ತಣ್ಣಗಾಗಿಸಿದೆ. ಕಳೆದ ವಿಧಾನಸಭಾ ಚುನಾವಣೆ ಅದಕ್ಕೆ ಇರುವಂತ ಸಾಕ್ಷಿ. ಹೈಕಮಾಂಡ್ನಿಂದ ಒಂದೇ ಒಂದು ಕರೆ ಬರುತ್ತೆ, ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರವನ್ನ ಈ ಬಾರಿ ಬಿಟ್ಟುಕೊಡಬೇಕು ಅಂತ. ಈಶ್ವರಪ್ಪ ಯಾವುದೇ ವಿರೋಧವನ್ನ ಮಾಡದೇನೆ ಸರಾಗವಾಗಿ ಈ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ. ಹಾಗೇನೆ ಯಾವುದೇ ವಿರೋಧ ಬಂಡಾಯ ಯಾವುದನ್ನು ಮಾಡೋದಿಲ್ಲ. ತನ್ನ ಪುತ್ರನಿಗೆ ಭವಿಷ್ಯದಲ್ಲಿ ಬಿಜೆಪಿಯಲ್ಲಿ ಒಂದು ಭದ್ರ ನೆಲೆಯನ್ನು ಕಲ್ಪಿಸುವ ಉದ್ದೇಶದಿಂದ ಈಶ್ವರಪ್ಪನವರು ಬಿಜೆಪಿ ವಿರುದ್ಧ ಬಂಡಾಯ ಮಾಡದೆ ಸುಮ್ಮನಾಗ್ತಾರೆ. ಹಾಗೆ ನೋಡಿದರೆ ಈಶ್ವರಪ್ಪನವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಕಟ್ಟಿದಾಗಲೇ ಇದನ್ನು ನಿಲ್ಲಿಸಬೇಕು ಅಂತ ಯಡಿಯೂರಪ್ಪನವರು ಒತ್ತಾಯವನ್ನು ಮಾಡಿ ಅದಕ್ಕೆ ಹೈಕಮಾಂಡಿಂದ ಒಂದಷ್ಟು ಅಭಿಪ್ರಾಯಗಳನ್ನು ಮೂಡಿಸಿ ಈಶ್ವರಪ್ಪನವ್ರನ್ನ ಸಮಾಧಾನವಾಗಿರಿಸಿದ್ರು. ಅಂದರೆ ನೀವು ಹಿಂದುತ್ವದ ನಾಯಕರಾಗಿರಿ, ಹಿಂದೂ ನಾಯಕರಾಗಿರಿ, ಯಾಕೆ ಒಂದು ಜಾತಿಯ ಹಿಂದೆ ಹೋಗ್ತೀರಾ? ನೀವು RSSನ ಕಟ್ಟಾಳು, ಹಾಗಾಗಿ RSSನ ನಾಯಕರಾಗಿದ್ದವ್ರು ನೀವು ಯಾಕೆ ಒಂದು ಜಾತಿನ ಕಟ್ಕೊಂಡು ಹೋಗ್ತೀರಾ ಅಂತಂದರೆ, ಸಿದ್ದರಾಮಯ್ಯನವರು ಹೇಗೆ ಅಹಿಂದ ನಾಯಕರಾಗಿ ಬೆಳೆದ್ರು ಆ ರೀತಿ ತಾನು ಬೆಳಿಬಹುದು ಅನ್ನುವಂಥ ಕನಸನ್ನು, ಕುರುಬರ ನಾಯಕನಾಗಿ ಬೆಳೆಯೋಣ ಅನ್ನುವಂಥ ಈಶ್ವರಪ್ಪನವರ ಕನಸನ್ನು ಆರಂಭದಲ್ಲೇ ಕಟ್ ಮಾಡ್ತಾರೆ BS ಯಡಿಯೂರಪ್ಪ. ಆದರೆ ಯಡಿಯೂರಪ್ಪನವರು ತನಗೆ ಬೇಕಾದಂಥ ಎಲ್ಲ ಲಾಭಗಳನ್ನು ಬಳಸ್ಕೊಂಡು ತನ್ನ ಜಾತಿಯನ್ನು ಬಳಸ್ಕೊಂಡು ತಾನು ಬೆಳೀತಾ ಇದ್ದಾರೆ, ನನ್ನನ್ನು ಮಾತ್ರ ಅಲ್ಲಲ್ಲೇ ತಡೀತಾ ಇದ್ದಾರೆ, ಇದು ನನಗಾಗ್ತಾ ಇರುವಂಥ ಅನ್ಯಾಯ ಅಂತ ಅಂತಿಮವಾಗಿ ಈಶ್ವರಪ್ಪ ಈ ಬಾರಿ ಯಾರ ಮಾತನ್ನು ಕೇಳೋದಿಲ್ಲ. ಬ್ರಹ್ಮ ಬಂದು ಹೇಳಿದ್ರೂ ಕೂಡ ನಾನು ಸ್ಪರ್ಧೆ ಮಾಡೋದು ಸದಾ ಖಚಿತ, ನಿಶ್ಚಿತ, ಖಂಡಿತ ಅಂತ ಹೇಳಿ ಮಾತನ್ನ ಕೊಟ್ಟಾಗಿದೆ. ಆದ್ರೆ ಈ ಈಶ್ವರಪ್ಪ ಸ್ಪರ್ಧೆ ಮಾಡಿದ್ದೇ ಆದ್ರೆ ಈ ಬಾರಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಇದು ಎಲ್ಲ ರೀತಿಯ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆಗಳಿವೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅದು ಯಡಿಯೂರಪ್ಪ ವರ್ಸಸ್ ಬಂಗಾರಪ್ಪ ಫ್ಯಾಮಿಲಿ ಅನ್ನುವಂಥದ್ದು. ಆದರೆ ಬಂಗಾರಪ್ಪ ಫ್ಯಾಮಿಲಿ ಅಷ್ಟೊಂದು ಶಕ್ತಿಯನ್ನು ಉಳಿಸ್ಕೊಂಡಿರಲಿಲ್ಲ. ಇತ್ತೀಚೆಗಿನ ವರ್ಷಗಳಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ನಂತರ ಶಿವಮೊಗ್ಗವನ್ನು ಅಭಿವೃದ್ಧಿ ಮಾಡಿದರು. ಶಿವಮೊಗ್ಗ ಭಾಗದಲ್ಲಿ BJP ಪ್ರಬಲವಾಗಿ ಬೆಳೀತು. ಅದು ಈಶ್ವರಪ್ಪನವರು ಇದ್ದಿದ್ದ ಕಾರಣದಿಂದ ಕೂಡ. ಇನ್ನೊಂದು ಕಡೆಯಲ್ಲಿ ತೀರ್ಥಹಳ್ಳಿಯಲ್ಲಿ ಆರ್ಗ ಜ್ಞಾನೇಂದ್ರ ಅವರು RSSನ ಕಟ್ಟಾಳು, BJPಯನ್ನು ಎಂದು ಬಿಟ್ಕೊಡೋರಲ್ಲ. ಹಾಗಾಗಿ ಅವರಿದ್ದರು. ಭಾಳಷ್ಟು ಕ್ಷೇತ್ರಗಳು, ಶಿಕಾರಿಪುರದಲ್ಲಂತೂ ಯಡಿಯೂರಪ್ಪನವರ ಹವಾ ಇತ್ತು. ಶಿವಮೊಗ್ಗ ಒಂಥರ ಕೋಮು ಸೂಕ್ಷ್ಮ ಪ್ರದೇಶ, ಅದೊಂಥರ ಹಿಂದುತ್ವದ ಭದ್ರಕೋಟೆಯಾಗಿ ನಿಧಾನಕ್ಕೆ ರೂಪುಗೊಳ್ತಾ ಇದೆ. ಸದ್ಯ ಚನ್ನಬಸಪ್ಪನವರು ಈಶ್ವರಪ್ಪ ಅವರ ನಂತರ ಅಲ್ಲಿ ಶಾಸಕರಾಗಿದ್ದಾರೆ. ಅವರು ಹಿಂದುತ್ವದ ಕಟ್ಟರ್ ಹಿಂದುತ್ವವಾದಿ. ಹೀಗಿರುವಾಗ BJPಯ ಭದ್ರಕೋಟೆ ಆಯಿತು ಶಿವಮೊಗ್ಗದಲ್ಲಿ ಹೊಸ ಏರ್ಪೋರ್ಟ್ ಕೂಡ ಮಾಡಿದರು. ಅಭಿವೃದ್ಧಿ ಕಾರ್ಯಗಳನ್ನು ಯಥೇಚ್ಛವಾಗಿ ಮಾಡಿದ್ದಾರೆ. ಹೇಗೆ HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ರಾಮನಗರ, ಹಾಸನ ಅಭಿವೃದ್ಧಿ ಆಯಿತು, ಹಾಗೆಯೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಶಿವಮೊಗ್ಗ ಅಭಿವೃದ್ಧಿ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ದೊಡ್ಡ ಮಟ್ಟಿನ ಯೋಜನೆಗಳು ಆ ಕಡೆ ಹೋದ್ವು. ಆದರೆ ಇದರ ನಡುವೆ ಅಲ್ಲೇ ಯಡಿಯೂರಪ್ಪನವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷವನ್ನು ಕಟ್ಟುವವರಲ್ಲಿ ಪ್ರಮುಖರಾಗಿದ್ದಂಥ ಈಶ್ವರಪ್ಪನವರಿಗೆ ಯಾಕೋ ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದು ಬೇಸರ. ಯಡಿಯೂರಪ್ಪನವರ ಮಗನನ್ನು ರಾಜ್ಯಾಧ್ಯಕ್ಷ ಮಾಡಿದರು. ಯಡಿಯೂರಪ್ಪನವರ ಮತ್ತೊಬ್ಬ ಮಗ ಸಂಸದರಾಗಿದ್ದಾರೆ ಶಿವಮೊಗ್ಗದಿಂದ. ನನಗೆ ವಿಧಾನಸಭಾ ಚುನಾವಣೆಗೆ ನಿಲ್ಲಬೇಡಿ ಅಂತ ಹೇಳಿದ್ರು. ನನ್ನ ಮಗನಿಗೆ ಏನು ಹಾಗಾದರೆ? ನನ್ನ ಕುಟುಂಬಕ್ಕೊಂದು ಭವಿಷ್ಯ ಇಲ್ವಾ? ನಾನು ಪಕ್ಷಕ್ಕಾಗಿ ದುಡ್ದಿಲ್ವಾ? ಈ ಎಲ್ಲ ಈಶ್ವರಪ್ಪನವ್ರ ಮಾತುಗಳು ಸತ್ಯ. ಆದರೆ BJP ಪ್ರಯೋಗಿಸುವಂತಹ 3ನೇ ಬಾಣದಲ್ಲಿ ಮೊದಲನೇ ಬಾಣವನ್ನು ಪ್ರಯೋಗ ಮಾಡಿ ಆಗಿದೆ. ಆ ಬಾಣಕ್ಕೆ ಈಶ್ವರಪ್ಪನವರು ಕ್ಯಾರೇ ಅಂದಿಲ್ಲ. ಅದು ಮೊದಲ ಬಾಣ. BJP ಸದಾ ಪ್ರಯೋಗಿಸುವಂಥದ್ದು. RSS ನಾಯಕರಿಂದ ಒಂದು ಕರೆ ಬರುತ್ತೆ. RSSನ ನಾಯಕರು ಕರೆ ಮಾಡಿ ಕನ್ವಿನ್ಸ್ ಮಾಡ್ತಾರೆ, ನಿಮಗೆ ಬರುವ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ಹೈಕಮಾಂಡ್ನ ನಾಯಕರು ಕನ್ವಿನ್ಸ್ ಮಾಡ್ತಾರೆ, RSS ಅಥವಾ BJPಯ ಕೇಂದ್ರ ನಾಯಕರು ಕನ್ವಿನ್ಸ್ ಮಾಡ್ತಾರೆ. ಅವ್ರು ಕನ್ವಿನ್ಸ್ ಮಾಡಿ ಈಗ ಸುಮಲತಾ ಅವ್ರಿಗೆ ಹೇಗೆ ರಾಧಾಮೋಹನ್ ಅವರು ರಾಜ್ಯ ಉಸ್ತುವಾರಿ ಹೇಳಿದಾರೋ, ಸುಮಲತಾ ಅವರಿಗೆ ಬರುವ ದಿನಗಳಲ್ಲಿ BJP ಒಳ್ಳೆಯ ಸ್ಥಾನಮಾನಗಳನ್ನು ಕೊಡುತ್ತೆ ಅಂತ, ಅದೇ ರೀತಿಯಲ್ಲಿ ಈಶ್ವರಪ್ಪನವ್ರಿಗೆ ಕೂಡ ಭರವಸೆಯನ್ನು ಕೊಡ್ತಾರೆ. ಆದರೆ ಗೋಪಾಲ್ಜಿ ಅವ್ರ ಕರೆ ಬಂದಾಗ ನಾಗ್ಪುರದಿಂದ ಈಶ್ವರಪ್ಪನವ್ರು ನೇರವಾಗಿ ಹೇಳಿದರು, ನಾನು ಸ್ಪರ್ಧೆ ಮಾಡೋದು ಖಚಿತ, ನನಗೆ ಯಾವುದೇ ರೀತಿಯ ಒತ್ತಾಯಗಳನ್ನು ಮಾಡಬೇಡಿ, ನಾನು ಈ ಬಾರಿ ಶಿವಮೊಗ್ಗದಿಂದ ಬಂಡಾಯ ಸ್ಪರ್ಧೆ ಮಾಡ್ತೀನಿ, ನಾನು ನರೇಂದ್ರ ಮೋದಿ ಅವರ
ಅಭಿಮಾನಿ, ನರೇಂದ್ರ ಮೋದಿ ಅವರ ಹಿಂಬಾಲಕ, ಅವರ ಜೊತೆ ನಿಲ್ತೀನಿ, ಈ ಬಿಜೆಪಿಯ ಇಲ್ಲಿನ ಜಾತಿ ರಾಜಕಾರಣದ ಬಿಜೆಪಿ ಜೊತೆ ಅಲ್ಲ. ಎರಡನೇ ಬಾಣ ಯಾವುದು ಬಿಜೆಪಿ ಪ್ರಯೋಗಿಸುವಂಥದ್ದು? ಮೊದಲ ಬಾಣದಲ್ಲೇ ಹೈಕಮಾಂಡ್ ಮಾತಿಗೇನೆ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ನಾಯಕರು ಅಥವಾ ಬಿಜೆಪಿಯಲ್ಲಿ ಶಕ್ತಿ ಇಲ್ಲದೆ ಬಂಡಾಯ ಹೇಳುವಂಥವ್ರು ಸುಮ್ಮನಾಗಿ ಹೋಗ್ಬಿಡ್ತಾರೆ. ಯಾಕೆಂದರೆ ಒಂದಷ್ಟು ಭರವಸೆಗಳು, ಆಶ್ವಾಸನೆಗಳು, ನನಗಿರೋ ಶಕ್ತಿಯಲ್ಲಿ ನಾನು ಬಂಡಾಯ ಎದ್ದಿದ್ದಕ್ಕೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನನಗೊಂದೊಳ್ಳೆ ಸ್ಥಾನಮಾನ ಸಿಗುತ್ತೆ ಅನ್ನೋದು. ಆದರೆ ಈಶ್ವರಪ್ಪನವರು ಈಗಾಗಲೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ನಿಲ್ಲಿಸಿದ್ದಾರೆ. ಅದರಾದ ನಂತರ ಅವ್ರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂದರೆ ಅವರಿಗೆ ಬಿಟ್ಟುಬಿಡಿ, ಈ ಬಾರಿ ಇನ್ನು ಮುಂದೆ ನೀವು ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಡಿ, ಯಡಿಯೂರಪ್ಪನವರು ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಯಡಿಯೂರಪ್ಪನವ್ರ ಮಗ ಸ್ಪರ್ಧೆ ಮಾಡಿದ್ರು, ಅವ್ರ ಶಾಸಕರು, ಅವ್ರ ರಾಜ್ಯಾಧ್ಯಕ್ಷರು, ಅವ್ರ ಮಗ ಸಂಸದರು. ಈ ಬಾರಿ ಎರಡನೇ ಬಾಣವನ್ನು ಪ್ರಯೋಗಿಸುತ್ತೆ. ಅದು ಸಹಜವಾಗಿಯೇ ಬಿಜೆಪಿಯಲ್ಲಿ ಒಂದು ಹಿರಿಯ ನಾಯಕರಿಗೆ, ಹಾಗೇನೆ ಒಂದು ಶಕ್ತಿ ಇರುವಂಥ ನಾಯಕರಿಗೆ ಅಮಿತ್ ಶಾ ಕರೆ ಮಾಡ್ತಾರೆ. ಬಿಜೆಪಿಯ ನಂಬರ್ 2 ಅಂತ ಏನು ಕರಿತೀವೋ ಆ ಎರಡನೇ ಬಾಣ ಪ್ರಯೋಗ ಆಗುತ್ತೆ. ಅದು ಅಮಿತ್ ಶಾ ಕರೆ ಮಾಡಿ, ನೋಡಿ, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ, ನೀವು ಪಕ್ಷಕ್ಕಾಗಿ ದುಡ್ದಿದ್ದೀರಾ, ನಿಮಗೆ ಪಕ್ಷ ಯಾವ ರೀತಿಯಲ್ಲಿ ನಿಮ್ಮನ್ನು ನಡೆಸ್ಕೊಳ್ಬೇಕು ಆ ರೀತಿ ನಡೆಸ್ಕೊಳ್ಳುತ್ತೆ, ಯೋಚನೆ ಮಾಡಬೇಡಿ, ಈ ಸಂದರ್ಭದಲ್ಲಿ ಬಂಡಾಯ ಹೇಳ್ಬೇಡಿ, ಯಾಕೆಂದರೆ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗಬೇಕು, ಅದಕ್ಕೆ ಬಿಜೆಪಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಈ ಎರಡನೇ ಕರೆ ಇನ್ನೂ ಕೂಡ ಈಶ್ವರಪ್ಪನವರಿಗೆ ಬಂದಿಲ್ಲ ಬಹುತೇಕ ಅನಿಸುತ್ತೆ. ಇಲ್ಲಾಂದರೆ ಅವರು ಈಶ್ವರಪ್ಪನವ್ರನ್ನ ಕರೆಸ್ಕೊಂಡು, ಇಲ್ಲಾಂದರೆ ಅವರು ಬೆಂಗಳೂರಿಗೆ ಬಂದಾಗ ಅವ್ರ ಜೊತೆ ಕೂತು ಮಾತಾಡಿ ಕನ್ವಿನ್ಸ್ ಮಾಡಬಹುದು. ಈ ಎರಡನೇ ಕರೆಯೂ ಬಂದಾಗ ಕೂಡ ಅಲ್ಲಿ ಕೂಡ ರೆಬೆಲ್ ಆದರೆ ಈಶ್ವರಪ್ಪನವ್ರು ಈ ಬಾರಿ ಎರಡನೇ ಬಾಣಕ್ಕೂ ಕೂಡ ಬಗ್ಗುವಾಗ ಕಾಣಿಸ್ತಾ ಇಲ್ಲ. ಅದು ಕೂಡ ಟುಸ್ ಆಗುವ ಲಕ್ಷಣ ಇದೆ. ಯಾಕೆಂದರೆ ಅಮಿತ್ ಶಾ ಅವರು ಭರವಸೆ ಕೊಟ್ಟರೂ ಕೂಡ ಕಾಂತೇಶ್ಗೆ ಅವಕಾಶ ಇಲ್ಲ, ಇನ್ನು ನನಗೆ ವಯಸ್ಸಾಗ್ತಾ ಹೋದರೆ ಬರುವ ದಿನಗಳಲ್ಲಿ ನನ್ನ ಮಗನಿಗೆ ಭವಿಷ್ಯನೇ ಇಲ್ದಾಗ ಆಗ್ಬಿಡುತ್ತೆ, ನಾನು ಮೂಲೆ ಗುಂಪು ಆಗ್ಬಿಡ್ತೀನಿ, ನನ್ನ ಮಗನ ಭವಿಷ್ಯ ಏನು? ಹಾಗಾಗಿ ಈಶ್ವರಪ್ಪ ಎರಡನೇ ಬಾಣಕ್ಕೂ ಬಗ್ಗೋದಿಲ್ಲ. ಹಾಗಾದರೆ 3ನೇ ಬಾಣ ಯಾವುದು, ರಾಮಬಾಣ ಯಾವುದು? ಈಶ್ವರಪ್ಪನವರೇ ಹೇಳಿದ್ದಾರೆ, ನಾನು ಮೋದಿಯವರ ಅಪ್ಪಟ ಅಭಿಮಾನಿ, ನನ್ನ ಎದೆಯನ್ನು ಬಗದ್ರೆ ಒಂದು ಕಡೆ ಶ್ರೀರಾಮ, ಇನ್ನೊಂದು ಕಡೆ ನರೇಂದ್ರ ಮೋದಿ ಕಾಣಿಸ್ತಾರೆ ಅಂತ. ಬಿಜೆಪಿಯ ಹಿರಿಯ ನಾಯಕರಿಗೆ, ಉಪಮುಖ್ಯಮಂತ್ರಿಗಳಾದಂಥವ್ರಿಗೆ ತೀವ್ರವಾಗಿ ಬಂಡಾಯ ಎದ್ದು ಬಿಜೆಪಿಯಿಂದ ಹೊರ ಹೋಗಿ ಬಿಜೆಪಿಗೆ ದೊಡ್ಡ ಹಾನಿ ಮಾಡ್ತಾರೆ ಅಂತ ಅನ್ನುವಂಥವ್ರಿಗೆ ಕೊನೆಯದ್ದಾಗಿ ಬರುವಂಥ ಕರೆ ಅಂದರೆ ಅದು ನರೇಂದ್ರ ಮೋದಿ ಅವರದ್ದು. ನರೇಂದ್ರ ಮೋದಿ ಅವರಿಂದ ಒಂದು ಕರೆ ಮಾಡಿಸ್ತಾರೆ. ನರೇಂದ್ರ ಮೋದಿ ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಅಂದ್ರೇ ರಾಜ್ಯ ಮಟ್ಟದ ನಾಯಕರಿಗೆ ಅದನ್ನು ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವರೊಂದು ಮಾತು ಹೇಳಿದ್ರು ಅಂದರೆ ಅದು ಪ್ರಭು ಶ್ರೀರಾಮನ ಆಜ್ಞೆ ಇದ್ದಂಗೆ ಅನ್ನೋ ರೀತಿಯಲ್ಲಿ ಹೇಳುವಂಥವ್ರು ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ಈಶ್ವರಪ್ಪನವರು ನರೇಂದ್ರ ಮೋದಿಯವರೇ ನನ್ನ ಹೃದಯದಲ್ಲಿದ್ದಾರೆ, ಒಂದು ಕಡೆಯಲ್ಲಿ ಇನ್ನೊಂದು ಕಡೆ ಶ್ರೀರಾಮ ಇದ್ದಾನೆ ಅಂತಂದಾಗ ಅದೇ ಶ್ರೀರಾಮನ ಮಂದಿರವನ್ನು ಕಟ್ಟಿದಂಥ ನರೇಂದ್ರ ಮೋದಿ ಹೇಳಿದರೆ ಅದನ್ನು ಮೀರಿ ಹೋಗೋದಕ್ಕಾಗುತ್ತಾ? ಹಾಗಾಗಿ ನಾಮಿನೇಷನ್ನು ಹಿಂತೆಗೆದುಕೊಳ್ಳೋದಕ್ಕಿರುವಂಥದ್ದು ಏಪ್ರಿಲ್ 22, ಇನ್ನೂ ಕೂಡ ಒಂದು 20 ದಿನಗಳಿಗಿಂತ ಹೆಚ್ಚು ದಿನಗಳೇ ಇದೆ, ಒಂದೊಂದು ತಿಂಗಳ ಹತ್ತತ್ರನೇ ಇದೆ. ಹಾಗಾಗಿ ಈಶ್ವರಪ್ಪನವರು ಕೊನೆಯ ಬಾಣ, ರಾಮಬಾಣ ಏನಿದೆ, ನರೇಂದ್ರ ಮೋದಿ ಬಿಡ್ತಾರಲ್ಲ ಆ ಬಾಣಕ್ಕೆ ಬಗ್ತಾರೆ. ನರೇಂದ್ರ ಮೋದಿ ಮಾತನ್ನು ವಿರೋಧಿಸೋದಕ್ಕೆ ಆಗೋದಿಲ್ಲ. ನರೇಂದ್ರ ಮೋದಿ ಭರವಸೆಗಳನ್ನೇ ಕೊಡೋಕೆ ಹೋಗೋದಿಲ್ಲ. ಅಂದರೆ ಅಮಿತ್ ಶಾ ಅವ್ರ ಥರ ಅಥವಾ ಹೈಕಮಾಂಡ್ ನಾಯಕರ ಥರ ನಿಮಗೆ ಭವಿಷ್ಯ ಇದೆ, ಬರುವ ದಿನಗಳಲ್ಲಿ ನಿಮ್ಮನ್ನು ಒಳ್ಳೆಯ ಸ್ಥಾನಮಾನದಲ್ಲಿ ಇಡ್ತೀವಿ ಅನ್ನೋ ರೀತಿ ಭರವಸೆಯನ್ನೇ ಕೊಡೋದಿಲ್ಲ. ನರೇಂದ್ರ ಮೋದಿ ನೇರವಾಗಿ ಮಾತನ್ನು ಹೇಳ್ತಾರೆ, ನಿಮಗೆ ನಾವು ಗೌರವವನ್ನು ಸದಾ ಕೊಡ್ತೀವಿ, ನೀವು ಇದನ್ನು ಉಳಿಸ್ಕೊಳ್ಳಿ, ಈ ಸಂದರ್ಭದಲ್ಲಿ ಪಕ್ಷಕ್ಕೋಸ್ಕರ ನೀವು ಇಷ್ಟನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಒಂದೇ ಒಂದು ಮಾತು, ನರೇಂದ್ರ ಮೋದಿಯವರ ಒಂದು ಮಾತಿಗೇನೆ ಖಂಡಿತ ತಂಡ ಹೊಡೆಯುತ್ತೆ ಎಲ್ಲ ಬಂಡಾಯ ಅನ್ನುವಂಥದ್ದು ಬಿಜೆಪಿಯ ಕೊನೆಯ ಬಾಣ. ಇದು ಸದ್ಯಕ್ಕಿರುವಂಥ ಪ್ಲ್ಯಾನ್, ಇದು ಈಶ್ವರಪ್ಪನವ್ರನ್ನ ತಣ್ಣಗಾಗಿಸೋದಕ್ಕೆ. ಯಾಕೆಂದರೆ ಯಡಿಯೂರಪ್ಪನವರು ಅದನ್ನು ಮಾಡಿಯೇ ಮಾಡ್ತಾರೆ, ಅಥವಾ ಬಿಜೆಪಿ ಹೈಕಮಾಂಡ್ ಮಾಡೇ ಮಾಡುತ್ತೆ. ಯಡಿಯೂರಪ್ಪನವರ ಸ್ವಕ್ಷೇತ್ರ ಹಾಗೆ ಮಧ್ಯ ಕರ್ನಾಟಕದಲ್ಲಿ ಶಿವಮೊಗ್ಗವನ್ನು ಯಾವುದೇ ಕಾರಣಕ್ಕೂ ಸೋಲಬಾರದು ಅನ್ನುವಂಥದ್ದು ಬಿಜೆಪಿಗೆ ಇದ್ದೇ ಇದೆ. ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರನ ಯಾಕೆ ಬಿಜೆಪಿಯ ಒಳಬಂಡಾಯದಿಂದ ಸೋಲಬೇಕು, ಒಳೇಟಿನಿಂದ ಸೋಲಬೇಕು ಅಂತ. ಹಾಗಾಗಿ ಬಹುಶಃ ಈಶ್ವರಪ್ಪನವರು ಬಗ್ಗದೇ ಇದ್ದರೆ ಕೊನೆಯದಾಗಿ ಏಪ್ರಿಲ್ 22ಕ್ಕೆ ನಾಮಪತ್ರ ಹಿಂತೆಗೆದುಕೊಳ್ಳುವ ದಿನ ಹತ್ತಿರ ಬಂದಾಗ ಅಲ್ಲಿಗೆ ನರೇಂದ್ರ ಮೋದಿ ಅವರು ಏನಾದರೂ ಕಾಲ್ ಮಾಡಿ ಅಥವಾ ಅವ್ರನ್ನ ಒಂದು ಸಾರಿ ಭೇಟಿ ಮಾಡಿ ಅವರಿಗೊಂದು ಮಾತಾಡಿದರೆ ಖಂಡಿತ ಶಿವಮೊಗ್ಗದ ಬಂಡಾಯ ಥಂಡ ಆಗುತ್ತೆ. ಮತ್ತೊಮ್ಮೆ BY ರಾಘವೇಂದ್ರ ಅವರಿಗೆ ಗೆಲುವು ಸುಲಭ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಈ ಬಾರಿ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಒಳ್ಳೆಯ ಮತ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಆದರೆ ಗೆಲುವು ಸೋಲು ಮುಂದಿನ ದಿನಗಳಲ್ಲಿ ಕಂಡು ಬರುತ್ತೆ.